SIR ನಿರ್ವಹಣೆಯಲ್ಲಿ ನಿಮ್ಮ ವಾರ್ಡಲ್ಲಿ ಮತ್ತು BLOಗಳು ಯಾವ ಥರ ಸ್ಪಂದನೆ ನೀಡ್ತಾ ಇದ್ದಾರೆ, ಸಾರ್ವಜನಿಕರು ಯಾವ ಥರ ಸಹಕರಿಸ್ತಾ ಇದ್ದಾರೆ? ವಿಶೇಷ ಪರಿಷ್ಕರಣೆ ಬಹುತೇಕ 2002ರಲ್ಲಾಗಿತ್ತು. ಆ ರೆಫರೆನ್ಸ್ ಮೇಲೆ ತದನಂತರ ಈಗ ಇಂಟೆನ್ಸಿವ್ ರಿವಿಷನ್ ಆಗ್ತಾಯಿದೆ. ತುಂಬ ಒಳ್ಳೆಯದಾಗಲೇಬೇಕು. ಎಸ್ಪೆಷಲಿ ಬೆಂಗಳೂರು ಸಿಟಿ ಅಂತ ನಗರಗಳಿಗೆ ಸಾಕಷ್ಟು ವಲಸಿಗರು ಹೊರಗಡೆಯಿಂದ ಬರ್ತಾರೆ, ಬಾಂಗ್ಲಾದೇಶದವ್ರು ಇದ್ದಾರೆ. ಸೊ ಅವ್ರದ್ದೆಲ್ಲನೂ ನನ್ನ ತಿಳಿದ ಮಟ್ಟಿಗೆ 20 ರಿಂದ 25 ಲಕ್ಷ ವೋಟರ್ಸು ಎಲ್ಲ ಡಬಲ್ಲು ಬೇನಾಮಿ ಆ ಥರದವೆಲ್ಲ ಇದೆ. ಅವೆಲ್ಲ ಅವಾಯ್ಡ್ ಆಗುತ್ತೆ. ಈಗ ಪರಿಷ್ಕರಣೆ ತುಂಬ ಒಳ್ಳೆಯದು, ಆಗಲೇಬೇಕದು. ನಮ್ಮ ವಾರ್ಡಿಗೆ ಸೀಮಿತವಾಗಿ ಬಹುತೇಕ ಎಲ್ಲ ಎನ್ಯುಮರೇಷನ್ ಫಾರ್ಮ್ ತಲುಪಿಸಿದ್ದಾರೆ, ಬಹುತೇಕ ಎಲ್ಲ. ಅದರಲ್ಲಿ ನಮ್ಮ ವಾರ್ಡಲ್ಲಿ ವಿಶೇಷವಾಗಿ ಸ್ಲಮ್ಗಳೆಲ್ಲ ತುಂಬ ಅಮಾಯಕ ವೋಟುಗಳಿದ್ದಾವೆ. ಅವ್ರಿಗೆ ಏನಂದರೆ ಏನೂ ಗೊತ್ತಿಲ್ಲ. ಅವ್ರಿಗೆಲ್ಲ ನಾವು ಹೋಗಿ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಈಗ ಫಿಲಪ್ ಮಾಡಲಿಕ್ಕೆ ಮತ್ತೊಂದು ಮನೆಗೆ ಹೋಗಿ BLOಗಳ ಜೊತೆ BLOಗಳು ಪ್ರತಿ ಒಂದು ಬೂತ್ಗೆ ಒಬ್ಬೊಬ್ಬ BLO ಇದ್ದಾರೆ. ಸೊ ಅವ್ರನ್ನೆಲ್ಲ ಕರೆಸಿ ಸಂಪೂರ್ಣವಾಗಿ ಒಂದು ವೋಟ್ ಬಿಡದಂಗೆ ಪರಿಷ್ಕರಣೆ ಮಾಡಲಿಕ್ಕೆ ನಾವು ಸಹಕಾರ ಮಾಡ್ತಾಯಿದ್ವಿ. ಸರ್, ಈಗ ಆ ಬೂತಲ್ಲಿ ಎಷ್ಟು ವಾರ್ಡು ಎಷ್ಟು ಮತ ಸಂಖ್ಯೆ ಇರುತ್ತೆ ಅನ್ನೋದು ಗೊತ್ತಿರ್ತದೆ. ಯಾವುದೇ ಓಟು ಬಿಡದಂಗೆ ನಿಖರವಾಗಿ ನಾವು ಅನಿವಾರ್ಯವಾಗಿ ಎಲ್ಲೋ ಹೋಗಿ ವಲಸೆ ಹೊರಟೋಗಿರ್ತಾರೆ, ಇಲ್ಲಿ ಓಟ್ ಇರುತ್ತೆ, ಮನೆ ಸಿಗೋದೇ ಇಲ್ಲ ಅಂತ ಅಂದಾಗ ಅಕ್ಕಪಕ್ಕದವ್ರು ಕೇಳಿ ತೀರಾ ಸಿಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದು 1% ಇದ್ದೇ ಇರ್ತದೆ ಸಿಗದೇ ಇರೋವಂಥದ್ದು. ಈಗ ವಲಸಿಗರು ಯಾರೋ ಬಂದು ಗುಳೆ ಹೊರಟೋಗಿರ್ತಾರೆ, ತಿರುಗಿ ಇನ್ನೆಲ್ಲೋ ರೆಫರೆನ್ಸೇ ಸಿಗೋಲ್ಲ, ಅಕ್ಕಪಕ್ಕದ್ದು ಗೊತ್ತೇ ಇರೋದಿಲ್ಲ ಅವ್ರಿಗೆ. ಆ ಥರದವೆಲ್ಲ 800 ಓಟ್ ಇದ್ದರೆ ಸಾಧ್ಯ ಯಾಕೆ ಆಗುತ್ತೆ ಅಂತಂದರೆ 18 ಬೇರೆ ಫಾರ್ ಎಕ್ಸಾಂಪಲ್ಲು 2012ರಲ್ಲಿ ಸೆನ್ಸಸ್ ಆಯಿತು, 2002ರಲ್ಲೂ ಆಗಿದೆ ಇಂಟೆನ್ಸಿವ್ ರಿವಿಷನ್ನು. ಆವಾಗ ಬರದೇ ಇರೋ ಓಟ್ಗಳು ಈಗ 18 ತುಂಬಿರೋರು ಯಾಕೆ ಬರಲ್ಲ? ಈ ನೆನ್ನೆ 18 ತುಂಬಿದೆಯಪ್ಪ, ನಾನು ವೋಟರ್ ಆಗಲೇಬೇಕು ಅಂಥವೆಲ್ಲ ಅಡಿಷನ್ ಆಗುತ್ತೆ.